ಕರ್ನಾಟಕದ ನಮ್ಮ ವಿದ್ಯಾರ್ಥಿಗಳು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇವತ್ತು ಫಲಿತಾಂಶ ಹೊರಬಿದ್ದಿದೆ. ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳು 625ಕ್ಕೆ 625 ಮಾರ್ಕ್ಸ್ ಅನ್ನು ತಗೊಂಡಿರುವಂತದ್ದು, 624. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರಂಗದಲ್ಲಿ ಮುಂಚೂಣಿಯಲ್ಲಿರುವಂತದ್ದು ಸ್ವಾಗತ. ಯಾರ್ಯಾರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರೋ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ನಮ್ಮ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ. ಇನ್ನು ನಿಮ್ಮ ಬೇರೆ ಬೇರೆ ತರಗತಿಗಳಿಗೆ ತಾವು ಹೋಗ್ತಾ ಇದ್ದೀರಾ. ನಿಮ್ಮ ಭವಿಷ್ಯಕ್ಕೆ ನನ್ನ ಶುಭ ಹಾರೈಕೆಗಳು. ಅದೇ ರೀತಿ ಯಾರು ಮಿಸ್ ಆಗಿದ್ದೀರಾ ಅವರು ಮತ್ತೊಮ್ಮೆ ಪರೀಕ್ಷೆಗೆ ಹೋಗಿ ಮತ್ತೆ ಪಾಸ್ ಆಗಿ, ಯಾರು ಅದರಲ್ಲಿ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇಡೀ ದೇಶದ ಜನ, ಅದರಲ್ಲೂ ವಿಶೇಷವಾಗಿ ನಾವು ಭಾರತೀಯರು ಅವಮಾನ ಪಡುವಂತ ಒಂದು ಘಟನೆ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ್ರೆಸ್ಸಿನ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ, ಸಾಗರೋತ್ತರ ಅಂದ್ರೆ ಇಡೀ ಪ್ರಪಂಚಕ್ಕೆ ಅಧ್ಯಕ್ಷ ಅವನು, ಕಾಂಗ್ರೆಸ್ ಪಾರ್ಟಿಗೆ. ಖರ್ಗೆ ಅವರು ಭಾರತಕ್ಕೆ ಮಾತ್ರ ಅಧ್ಯಕ್ಷರು, ಸ್ಮಾಲ್ ಪೀಸ್ ಅದು ಅವ್ರ ಲೆಕ್ಕದಲ್ಲಿ, ಕಾಂಗ್ರೆಸ್ ಲೆಕ್ಕದಲ್ಲಿ ಸಣ್ಣ ಒಂದು ಇದು. ಇವರು ಇಡೀ ಪ್ರಪಂಚಕ್ಕೆ ಕಾಂಗ್ರೆಸ್ಸಿನ ಅಧ್ಯಕ್ಷ. ಸ್ಯಾನ್ ಪಿತ್ರೋಡ, ನಮ್ಮಲ್ಲಿ ಒಡೆಯ ಅಂತಾರೆ, ತಿಥಿ ಮಾಡಕ್ ಇಡೋಕೆ ಒಡೆಯ ಅಂತಾರೆ, ಆ ತರ ಇವರು ಒಬ್ಬ ತಿಥಿ ಗಿರಾಕಿನೇ ಕಾಂಗ್ರೆಸ್ ಪಾಲಿಗೆ. ಒಂದು ರೀತಿ ದೇಶವನ್ನ ಒಡೆಯುವ, ಛಿದ್ರ ಮಾಡುವ, ದೇಶದ ಜನರಲ್ಲಿ ಬಿರುಕು ತರುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇದಕ್ಕೆ ಹಿನ್ನೆಲೆ ಗಾಯಕರು ಹಿಂದೆ ಇದ್ರು. ಇವರು ಫಸ್ಟ್, ಈಗ ಮುನ್ನೆಲೆ ಗಾಯಕ ಇವನು. ಹಿಂದೆ ಹಿನ್ನೆಲೆ ಗಾಯಕರಿದ್ದು ಡಿ.ಕೆ. ಸುರೇಶ್ ಅವರು ಹಿನ್ನೆಲೆ ಗಾಯಕರು. ಹಿಂದೆ ಹೇಳಿದ್ರು ಅವರು ಭಾರತವನ್ನೇ ಛಿದ್ರ ಮಾಡಬೇಕು ಅಂತ ಹೇಳಿದ್ರು. ಅವರು ಹಿನ್ನೆಲೆ ಗಾಯಕರು. ಈಗ ಮುನ್ನೆಲೆ ಗಾಯಕರು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನ ಹೇಳಿರುವಂತದ್ದು. ಕಾಂಗ್ರೆಸ್ ಭಾಗ್ಯಗಳ ಎಕ್ಸ್ಪರ್ಟ್ಗಳು. ಕಾಂಗ್ರೆಸ್ ಈಗ ಬಣ್ಣದ ಭಾಗ್ಯವನ್ನ ಕೊಡ್ತಾ ಇದೆ, ಬಣ್ಣದ ಗ್ಯಾರಂಟಿ ನೀಡ್ತಾ ಇದೆ. ನಿಮ್ಮೆಲ್ಲ ಕಡೆ ತಾಲೂಕ್ ಕಚೇರಿಗಳು, ಡಿಸಿ ಕಚೇರಿಗಳು, ಸಿದ್ದರಾಮಯ್ಯನವರ ಕಚೇರಿಗಳು ಇನ್ನು ಬಣ್ಣದ ಗ್ಯಾರಂಟಿ ಕೊಡೋ ಕಚೇರಿಗಳು ಆಗಿದೆ ಈಗ. ಹಿಂದೆ ಈ ವರ್ಣಭೇದ ನೀತಿ ವಿರುದ್ಧ ಇಡೀ ಪ್ರಪಂಚದಲ್ಲಿ ದೊಡ್ಡ ಹೋರಾಟ ನಡೆದಿದೆ. ಜನಾಂಗೀಯ ಗಲಭೆಗಳಾಗಿದೆ. ಸಾವಿರಾರು ಜನ ಈ ಜನಾಂಗೀಯ ಗಲಭೆಗಳಲ್ಲಿ, ಬಣ್ಣದ ಜನಾಂಗೀಯ ಗಲಭೆಗಳಲ್ಲಿ ಸಾವಿರಾರು ಜನ ತೀರ್ಕೊಂಡಿರುವಂತದ್ದು ನಮ್ಮ ಕಣ್ಮುಂದೆನೇ ಇದೆ. ನೆಲ್ಸನ್ ಮಂಡೇಲಾ ಅವರು ಬಂದ ಮೇಲೆ, ಮಹಾತ್ಮ ಗಾಂಧೀಜಿಯವರು ಚಳುವಳಿಯನ್ನ ಪ್ರಾರಂಭ ಆದ್ಮೇಲೆ ಇದಕ್ಕೆ ಒಂದು ರೀತಿ ಎಲ್ಲೋ ಒಂದ್ ಕಡೆ ಅಂತ್ಯ ಆಡಿತ್ತು ಅಂತ ನನಗನ್ಸಿದೆ. ಆದ್ರೆ ಕಾಂಗ್ರೆಸ್ ಅವರ ಮನಸ್ಥಿತಿ, ಅವರ ಡಿಎನ್ಎ ಅಲ್ಲಿ ಈ ಬಣ್ಣದ ವ್ಯಕ್ತಿಗಳ ಬಣ್ಣದ ಮೇಲೆ ಅವರ ಯೋಗ್ಯತೆಯನ್ನ ಮಾಡುವಂತ ಅವರ ಡಿಎನ್ಎ ಏನಿದೆ, ಕಾಂಗ್ರೆಸ್ಸಿನ ಡಿಎನ್ಎ, ಇದು ಇವತ್ತು ಜಗಜ್ಜಾಹೀರಾತಾಗಿದೆ. ಇದೇ ಜನ ಮಹಾತ್ಮ ಗಾಂಧೀಜಿಯವರು ಕಪ್ಪು ಅಂತ ಹೇಳಿ ಅವರನ್ನ ರೈಲಿಂದ ಹೊರಹಾಕಿರೋದನ್ನು ನಾವು ನೋಡಿದ್ದೀರಿ.
ಈಗಾಗಲೇ ಅವನು ಸ್ಯಾಮ್ ಪಿತ್ರೋಡ ಅವನೊಬ್ಬ 420 ಅವನು ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾನೆ. ಅದು ಕೊಟ್ಟ ತಕ್ಷಣ ಬಗೆಹರಿತು ಅಂತ ತಿಳ್ಕೊಂಡಿದ್ದಾನೆ. ಹಾಗೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಹುಟ್ಟಾಕಿರುವಂತ ಈ ಕಾಂಗ್ರೆಸ್ಸಿನ ಮನಸ್ಥಿತಿ ಇಡೀ ದೇಶದಲ್ಲಿ ಒಂದ್ ಕಡೆ ಪ್ರತಿಯೊಬ್ಬನಿಗೂ ಅನ್ಸಕ್ ಶುರುವಾಗಿದೆ. ನಾನು ಈ ತರ ಭಾರತೀಯನ ಅಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಅವರು. ಈ ದೇಶದಲ್ಲಿ ಹಾಗಾದ್ರೆ ಬಣ್ಣ ಕಟ್ಟಕ್ ಹೋದ್ರೆ ನಮ್ಮ ದೇಶದಲ್ಲಿ ನಾವು ಕರ್ನಾಟಕದಲ್ಲಿರುವಂತವರು, ವಿಶೇಷವಾಗಿ ದಕ್ಷಿಣ ಭಾರತದಲ್ಲೂ ನಾವೆಲ್ಲ ಆಫ್ರಿಕಾದವರು ಅಂತ ಹೇಳಿದ್ದಾನೆ. ನಮಗೆ 5,000 ವರ್ಷಕ್ಕೂ ಇತಿಹಾಸ ಇದೆ. ರಾಮಾಯಣ ಮಹಾಭಾರತ ನಡೆದಿರುವಂತದ್ದು ನಮ್ಮ ದೇಶದಲ್ಲಿ. ಆ ಸಂಸ್ಕೃತಿಯಿಂದ ಬಂದವರು ನಮ್ಮನ್ನು ಒಂದೇ ದಿನ ಕರ್ಕೊಂಡೋಗಿ ಆಫ್ರಿಕಾದ ಕಾಡುಗಳಲ್ಲಿ ನಮ್ಮನ್ನು ಬಿಟ್ಬಿಟ್ಟವನಿಗೆ ಶಾನ್ ಪಿತ್ರೋಡ. ನಮ್ಮ ಬಣ್ಣದ ಮೇಲೆ ಇವ್ರು ತೀರ್ಮಾನ ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡುವಂತ ಒಕ್ಕಲಿಗ ಇರ್ಬೋದು, ಲಿಂಗಾಯತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಇವ್ರಿಗೆಲ್ಲ ಹಂಗಾರೆ ಬಣ್ಣಗಳು ಯಾವ್ಯಾವ ಬಣ್ಣ ಹಚ್ಚುತ್ತೀರಾ ನೀವು ಕಾಂಗ್ರೆಸ್ ಅವರು? ಸೋನಿಯಾ ಗಾಂಧಿಯವರು ಇಟಲಿಯಿಂದ ಬಂದವರು. ಕಾಂಗ್ರೆಸ್ ಅವರು ಹೇಳ್ತಾರೆ ಅವರು ಭಾರತೀಯರು ಅಂತ ಒಪ್ಕೊಳ್ಳಿ ಬಲವಂತ ಮಾಡ್ತಾರೆ ನಮ್ಮ ಮೇಲೆ, ಒತ್ತಡ ಏರಿದ್ದಾರೆ. ಹಿಂದೆ ಉಮಾಭಾರತಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ, ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ. ಈಗ ಸೋನಿಯಾ ಗಾಂಧಿ ಅವರನ್ನ ಯಾರು ಅಂತ ಅವ್ರು ಹೇಳ್ಬೇಕಲ್ಲ. ಈ ಪಿತ್ರೋಡೆ ಹೇಳ್ಬೇಕಲ್ಲ. ಈಗ ಸೋನಿಯಾ ಗಾಂಧಿ ಅವರು ಯಾರು, ಅವ್ರ ಬಣ್ಣ ಯಾವುದು, ಅವರು ಭಾರತೀಯರ ಅಲ್ವಾ, ಈ ಪ್ರಶ್ನೆನ ಹೇಳ್ಬೇಕಲ್ಲ ಅವರು ಕಾಂಗ್ರೆಸ್ ಅವರು. ರಾಹುಲ್ ಗಾಂಧಿ ಯಾರು, ರಾಹುಲ್ ಗಾಂಧಿ ಯಾವ ದೇಶದಿಂದ ಬಂದಿದ್ದಾರೆ, ಪ್ರಿಯಾಂಕಾ ಗಾಂಧಿ ಒಡೆಯರನ ವಾಡ್ರಾ ಎಲ್ಲ ಒಡೆಗಳ ಹೆಸರು ಇಟ್ಕೊಂಡವ್ರು ಇವರು ಎಲ್ಲಿಂದ ಬಂದವ್ರೆ, ಇವ್ರು ಯಾವ ದೇಶದವರು? ನುಡಿದಂತೆ ನಡಿತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ. ಎಲ್ಲಾ ಸಭೆಗಳು 5 ನೋಡಪ್ಪ ಇದೆ 5 ಗ್ಯಾರಂಟಿ. ಯಾವುದು ಒಂದು ಗ್ಯಾರಂಟಿ? ಅವರಿಗೆ ಬಿಳಿ ಗ್ಯಾರಂಟಿ, ಕಪ್ಪು ಗ್ಯಾರಂಟಿ, ಚೈನೀಸ್ ಗ್ಯಾರಂಟಿ, ಆಫ್ರಿಕನ್ ಗ್ಯಾರಂಟಿ, ಅರಬ್ಬಿ ಗ್ಯಾರಂಟಿ. ಈ 5 ಗ್ಯಾರಂಟಿಯನ್ನ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಈ ಗ್ಯಾರಂಟಿನೇ ಹೇಳಬೇಕು, ನೋಡಿ ನಾವು ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ. ನಾವು ಸೋನಿಯಾ ಗಾಂಧಿ ಇಟಲಿಯಿಂದ ಬಂದ್ರು ಕೂಡ ಅವ್ರ ಬಣ್ಣನ ನಾವು ನೋಡಲಿಲ್ಲ. ನಾವು ಈ ದೇಶದ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀರಿ. ಅವ್ರು ಇಟಲಿಯಿಂದ ಬಂದ್ರು ಕೂಡ ಇನ್ನು ಪ್ರೇಮ ಅವರಿಗೆ ಇಟಲಿ ಮೇಲೇನೆ ಪ್ರೇಮ ಇದ್ರು ಕೂಡ. ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರು ಹೋಗೋದೇ ಇಟ್ಲಿಗೆ ಅಂತ ನಮ್ಗೆ ಗೊತ್ತಿದ್ರೂ ಕೂಡ ನಾವು ಒಪ್ಕೊಂಡಿದ್ದೀರಿ ಅವ್ರನ್ನ ಭಾರತೀಯರು ಅಂತ ಹೇಳಿ. ಇವತ್ತು ಪಶ್ಚಿಮದಿಂದ ಅರಬಸ್ತಾನದಿಂದ ಅರಬರು ಬಂದವರು ಅಂತ ಆದ್ರೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಅಂಬೇಡ್ಕರ್ ಅವರು ಯಾರು? ಗುಜರಾತ್ ಅಲ್ಲಿ ಹುಟ್ಟಿದಂತ
ಮಹಾತ್ಮ ಗಾಂಧೀಜಿಯವರು ಯಾರು? ಇದನ್ನ ಕಾಂಗ್ರೆಸ್ ಅವ್ರು ಕೇಳಬೇಕು. ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ, ಪುಣ್ಯ ಪುರುಷ ಅಂಬೇಡ್ಕರ್ ಅವರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು, ಇವ್ರ ಪ್ರಕಾರ ಹರಬರಾದರೆ ನಮ್ ಗತಿ ಏನು? ನಾನು ಕರ್ನಾಟಕಕ್ಕೆ ಬರ್ತೀನಿ, ನಾವು ಕರ್ನಾಟಕದವರು, ಬೆಂಗಳೂರವರು, ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು ಅಂತ ನಾವ್ ಹೇಳ್ತೀರಿ, ಬೆಂದಕಾಳೂರು. ಹಂಗಾರೆ ನಮ್ಮನ್ನ ಆಫ್ರಿಕಾಗೆ ಕರ್ಕೊಂಡೋಗಿ ಬಿಡ್ತಾರ? ಕೆಂಪೇಗೌಡರು ಯಾರಾಗಾರೆ? ಅವರು ಆಫ್ರಿಕಾದವರ? ಬಾಲಗಂಗಾಧರನಾಥ ಸ್ವಾಮೀಜಿ ಯಾರು? ಅವ್ರ ಆಫ್ರಿಕಾದವರ? ಸಿದ್ಧಗಂಗಾ ಸ್ವಾಮೀಜಿ ಅವ್ರು ಯಾರು? ಅವ್ರ ಆಫ್ರಿಕಾದವರ? ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು ಇವತ್ತು. ಇದೊಂದು ಜಾತಿ ಅಲ್ಲ, ಜನಾಂಗ ನಿಂದನೆ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ಈಗಾಗಲೇ ನಮ್ಮನ್ನ ಕಾಂಗ್ರೆಸ್ ಅವರು ಹಿಂದೂಗಳನ್ನ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇದೇ ಮನುಷ್ಯ ಮೋದಿ ಅಂತ ಹೇಳಿದ್ರೆ ಕಪ್ಪಾಳ ಕೊಡಿರಿ ಅವರಿಗೆ ಅಂತ ಹೇಳಿದೆ ತಂಗಡ್ಗಿ. ಮೋದಿ ಅವ್ರು ಭಾರತೀಯರು, ನಮ್ಮ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ, ಎಲೆಕ್ಟೆಡ್ ಪ್ರಧಾನಮಂತ್ರಿ, ನಾಮಿನೇಟೆಡ್ ಅಲ್ಲ, ಎಲೆಕ್ಟೆಡ್ ಪ್ರಧಾನಮಂತ್ರಿ. ಅವ್ರು ಮೋದಿ ಅಂತ ಕೂಗಿದ್ರೆ ಕಪ್ಪಾಳ ಕೊಡಿರಿ ಅಂತ. ಏನಪ್ಪ ತಂಗಡಗಿ, ಈಗ ಇವರು ಯಾರೋ ಪಿತ್ರೋಡನ ಏಂದ್ರ ಹೊಡಿತೀರಪ್ಪ, ಕಪ್ಪಾಳ ಕೊಡಿರಿ ಅಂತ ಅವಾಗ ಹೇಳಿದ್ರಿ. ಈಗ ಈ ಪಿತ್ರೋಡನ ಏಂದ್ರಲ್ಲಿ ಹೊಡಿತೀರಾ? ಪಿತ್ರೋಡನ ಏಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು? ಇದು ನಮ್ಮ ಪ್ರಶ್ನೆ. ಮತ್ತೆ ಸಿಎಂ ಅವರು ಹೇಳ್ತಾರೆ, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಬಜೆಟ್ ಅಷ್ಟು ಭಾಷಣದಲ್ಲೇ ಹೇಳ್ತಾವ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ. ಈಗ ನಮ್ಮನ್ನೆಲ್ಲ ಆಫ್ರಿಕಾಗೆ, ಅರಬ್ ಚೈನಾಗೆ ಎಲ್ಲ ಕಳಿಸ್ಬಿಟ್ಟಿದ್ದೀರಲ್ಲಪ್ಪ. ಇವಾಗ ಯಾವ ಶಾಂತಿ ಎಲ್ಲಿ ಹುಡುಕ್ತೀಯ? ಇಡೀ ಶಾಂತಿನ ಕದಡ್ಬಿಟ್ಟಿದ್ದೀರ. ಶಾಂತಿಯನ್ನ ಕದಡಿದ ಸಿದ್ದರಾಮಯ್ಯ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಹೇಳ್ತೀನಿ, ಸೋನಿಯಾ ಗಾಂಧಿ ಅವರಂತೂ ಇಟಲಿಯಿಂದ ಬಂದವರು, ನೀವು ಉಳಿದವರೆಲ್ಲ ಕಾಂಗ್ರೆಸ್ ಅವರು, ನೀವೆಲ್ಲಿಂದ ಬಂದಿದ್ದೀರಪ್ಪ? ನಿಮ್ಮ ಪೂರ್ವ ಸ್ಥಾನ ಯಾವುದು? ಏನು ಒರಿಜಿನಲ್ ಮೂಲ? ನಿಮ್ಮ ಮೂಲ ಸ್ಥಾನ ಯಾವುದು ಕಾಂಗ್ರೆಸ್ ಅವ್ರದ್ದು? ಸೋನಿಯಾ ಗಾಂಧಿ ಅವ್ರದ್ದು ಇಟಲಿ ಪಕ್ಕ, ಅದರಲ್ಲಿ ಡೌಟೇ ಇಲ್ಲ. ನಿಮ್ಮ ಮೂಲ ಸ್ಥಾನ ಯಾವುದು? ಮತ್ತೆ ಕಾಂಗ್ರೆಸ್ ಅವ್ರು ನಾನು ಕೇಳಕ್ ಹೇಳ್ತೀನಿ, ನೀವೀಗ ಬಣ್ಣ ನಮ್ಮನ್ನ ಆಫ್ರಿಕಾ ಎಲ್ಲ ಮಾಡಿದಿರಲ್ಲ, ಅವಾಗ ನಿಮ್ಮ ಪಾರ್ಟಿಯಲ್ಲಿ ಇರೋರು ಆಫ್ರಿಕಾದವ್ರ ಕತೆ ಏನಿದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ನಿಮ್ಮ ಕರ್ನಾಟಕದಲ್ಲಿ ಆಫ್ರಿಕಾದವರು ಅಂತ ನಮ್ಮನ್ನು ಕಳಿಸ್ಬಿಟ್ಟಿದ್ರ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರಲ್ಲ, ಈ ಬಣ್ಣಗಳು, ವೆರೈಟಿ ಬಣ್ಣಗಳು ಇದೆಯಲ್ಲ, ಈ ಬಣ್ಣಗಳನ್ನ ನೀವು ಎಲ್ಲಿ ಕಳಿಸ್ತೀರಾ? ನೀವು ಆಫ್ರಿಕಾ ಕಳಿಸ್ತಿರೋ, ಚೈನಾ ಕಳಿಸ್ತಿರೋ, ಅರ್ಬರ್ ಯಾಕಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಿಮ್ಗೆ ಅರ್ಬರ್ ಮೇಲೆ. ಅರ್ಬರ್ ಮೇಲೆ ವಿಶೇಷವಾದಂತ ಒಲವು, ಕುಚುಕು ಎಲ್ಲಿ ಕಳಿಸ್ತೀರಾ? ಕಾಂಗ್ರೆಸ್ ಅವ್ರು ಹೇಳ್ಬೇಕು. ಈ ಯಾರು ಸ್ಯಾಮ್ ಪಿತ್ರೋಡ ಇದು ಒಂದೇ ಹೇಳಿಕೆ ಅಂತಲ್ಲ, ಹಿಂದೆನೂ ಕೂಡ ನಮ್ಮ ದೇಶದ ಕಾನೂನು ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದ್ದಾನೆ. ಕಾಂಗ್ರೆಸ್ ಅವರು ಹಾಗೆ ಹೇಳಿದ್ರು. ಸಾರಿ, ಕಾಂಗ್ರೆಸ್ಸಿನ ಒರಿಜಿನಲ್ ಇದಾರಲ್ಲ ಬ್ರಿಟಿಷರು, ಒರಿಜಿನಲ್ ಬ್ರಿಟಿಷರು ಅವರು, ಅಧ್ಯಕ್ಷ ಬ್ರಿಟಿಷರು ಅವರು ಬ್ರಿಟಿಷರು ಹೇಳಿದ್ರು ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ. ಹಿಂದೆ ಬ್ರಿಟಿಷರು ಆಡಳಿತ ಮಾಡುವಾಗ ಲಾರ್ಡ್ ಡಾಲ್ ಹೌಸಿ, ಕರೆಕ್ಟಾ? ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಎಲ್ಲಾ ರಾಜ್ಯಗಳನ್ನ, ನಮ್ಮ ರಾಜರುಗಳನ್ನೆಲ್ಲ ರಾಜ್ಯ ಕಿತ್ಕೊಂಡ್ಬಿಟ್ಟ ಅವನು.
ಕಿತ್ತೂರು ಚೆನ್ನಮ್ಮ, ರಾಣಿ ಕಿತ್ತೂರು ಚೆನ್ನಮ್ಮ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಚೆನ್ನಮ್ಮನ ರಾಜ್ಯವನ್ನ ಕಿತ್ತಂತವ್ರು, ಕಾನೂನು ತಂದಂತವ್ರು. ಈಗ ಕಾಂಗ್ರೆಸ್ ಅವರು ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ. ಆ ಕಳ್ಳ ಬ್ರಿಟಿಷರು, ಆ ಕಳ್ಳರು ಬ್ರಿಟಿಷ್ ಕಳ್ಳರು ಅವಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನಮ್ಮ ರಾಜ್ಯಗಳನ್ನೆಲ್ಲ ಕಿತ್ಕೊಂಡ್ರಿ. ಈಗ ಈಗಿನ ಕಾಂಗ್ರೆಸ್ ಅವರು, ಲೇಟೆಸ್ಟ್ ಕಾಂಗ್ರೆಸ್, ಮಾಡರ್ನ್ ಕಾಂಗ್ರೆಸ್, ಇವರು ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ, ಪಿತ್ತಾಜಿತ ಆಸ್ತಿಯಲ್ಲಿ ನಿಮಗೆ ಶೇರ್ ಇಲ್ಲ ಅನ್ನೋ ಕಾನೂನನ್ನ ತರಕ್ಕೆ ಹೊರಟಿರುವಂತದ್ದು ಇದೇ ವ್ಯಕ್ತಿ ಹೇಳಿರುವಂತದ್ದು. ನಾವು ಹೇಳಿದಿರಿ ಈಗಾಗಲೇ, ನರೇಂದ್ರ ಮೋದಿಯವರು ಹೇಳಿದ್ದಾರೆ ಈ ದೇಶದಲ್ಲಿ ಮಂಗಳಸೂತ್ರಕ್ಕೆ ಬೆಲೆ ಇದೆ, ಅದಕ್ಕೂ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಅಂತ. ಮತ್ತೆ ಕಾಂಗ್ರೆಸ್ ಅವರು ಆಪಾದನೆಯನ್ನು ಮಾಡ್ತಾರೆ. ನಾನು ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ಇಡೀ ದೇಶವನ್ನ ಲೂಟಿ ಮಾಡಿದಂತ ಕಾಂಗ್ರೆಸ್ ಅವರು ಸ್ವತಃ ರಮೇಶ್ ಕುಮಾರ್ ಅವರು ಹೇಳಿದ 3 ತಲೆಮಾರಷ್ಟು ಆಗುವಷ್ಟು ಲೂಟಿ ಹೊಡೆದಿದ್ದೀರಿ ನಾವು. ಅವ್ರು ಹೇಳಿದ್ದು, ನಾವು ಲೂಟಿ ಹೊಡೆದಿದ್ದೀರಿ ಕಾಂಗ್ರೆಸ್ ಅವರು, ಅದರಿಂದ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ವಿಧೇಯತರಾಗಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಆ 3 ವರ್ಷದ ಲೂಟಿ ಹೊಡೆದಿರೋದನ್ನ ನರೇಂದ್ರ ಮೋದಿಯವರು ಈಗ ಕಿತ್ತು ಜನಗಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಈ ಸ್ಯಾಮ್ ಪಿತ್ರೋಡಾ ಏನ್ ಕೊಟ್ಟಿದ್ದಾರೆ, ಇವ್ರ ಮೇಲೆ ರಾಜೀನಾಮೆ ಇಲ್ಲ, ಅವನ ಮೇಲೆ ಸಸ್ಪೆಂಡ್ ಮಾಡಬೇಕಾಯ್ತು. ಅವನ್ನ ಕೊಡ್ತಾರೆ, ಒಂಥರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟಾರ. ಅಂದ್ರೆ ಕಾಂಗ್ರೆಸ್ ಇವತ್ತು ಅವನ ಹೇಳಿಕೆಗೆ ಸಮ್ಮತಿ ಅಂತ, ಈ ರಾಜೀನಾಮೆ ತಗೊಂಡಿರೋದ್ರಿಂದ ಸಮ್ಮತಿ ಅಂತ ಅರ್ಥ ಆಗ್ತದೆ. ಇದನ್ನ ನಾವು ಖಂಡಿಸ್ತೀರಿ. ಈ ದೇಶದ ಜನ, ನಾವೆಲ್ಲ ಭಾರತೀಯರು, ನಾವೆಲ್ಲ ರಾಮಾಯಣ ಮಹಾಭಾರತದ ಕಾಲ, ವಿಜಯನಗರ ಸಾಮ್ರಾಜ್ಯ, ಛತ್ರಪತಿ ಶಿವಾಜಿ, ಈ ತರದ ಒಂದು ಸಂಸ್ಕೃತಿಯಲ್ಲಿ ನಾವು ಬಂದವರು. ನಾವ್ಯಾರು ಅರಬರು ಅಲ್ಲ, ನಾವ್ಯಾರು ಚೈನಾದವರು ಅಲ್ಲ, ನಾವೆಲ್ಲ ಭಾರತೀಯರು. ನಮ್ಮ ಈ ಕಲ್ಲರ್ ಮೇಲೇನೆ ನೀವು ಕಪ್ಪು ಅಂತೇಳಿ ನಮ್ಮನ್ನ ಟೀಕೆ ಮಾಡೋದಾದ್ರೆ, ದಕ್ಷಿಣ ಭಾರತೀಯರನ್ನ ಕಪ್ಪು ಜನ ನಮ್ಮನ್ನ ಅಂತ ನೀವು ಟ್ರೀಟ್ ಮಾಡೋದಾದ್ರೆ, ನಮ್ಮ ದೇವರು ರಾಮ ಕಪ್ಪು, ನಮ್ಮ ದೇವರು ಕೃಷ್ಣ ಕಪ್ಪು, ನಮ್ಮ ದೇವರು ಈಶ್ವರ ಕಪ್ಪು. ಹಂಗಾರೆ ಕಾಂಗ್ರೆಸ್ ಅವರೇ, ನಿಮ್ ದೇವ್ರು ಯಾವ್ದು? ಹಂಗಾರೆ ಯಾವಾಗ ಶಿವಕುಮಾರ ಅಂತ ಹೇಳ್ತೀಯಲ್ಲಪ್ಪ, ಶಿವಕುಮಾರ, ಈಗೇನ್ ಹೇಳ್ತೀರಾ ನೀವು? ಸಿದ್ದರಾಮಯ್ಯನ ಮೂರಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ರಾಮನ್ನ ಅಂತ ಹೇಳ್ತೀಯಲ್ಲ, ಇವಾಗೇನ್ ಹೇಳ್ತೀರಾ? ಅವ್ರ ಬಣ್ಣ ಕಪ್ಪಲ್ಲ, ನೀವ್ ಹೇಳಿದ್ದೀರಾ ನಾವೆಲ್ಲ ಆಫ್ರಿಕಾದವರು ಅಂತ. ಈಗ ಸಿದ್ದರಾಮಯ್ಯನವರು ತಾವು ಆಫ್ರಿಕಾಗೆ ಯಾವಾಗ ಹೋಗ್ತೀರಾ? ನಿಮ್ದು ಒರಿಜಿನಲ್ ಪ್ಲೇಸ್ ಅನ್ನ ನಿಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅಫಿಷಿಯಲ್ ಅಧ್ಯಕ್ಷರು ಅವಾಗ ಅನೌನ್ಸ್ ಮಾಡಿದಾಗ ಅವ್ರು ಘೋಷಣೆ ಮಾಡಿಬಿಟ್ಟಿದ್ದಾರೆ, ದಕ್ಷಿಣ ಭಾರತದವರಲ್ಲ ಆಫ್ರಿಕಾದವರು ಅಂತ. ಸಿದ್ದರಾಮಯ್ಯನವರೇ, ನೀವ್ ಯಾವಾಗ ಆಫ್ರಿಕಾಗ ಹೋಗಿ ಅಲ್ಲೇ ಎಲ್ಲನ ಮುಖ್ಯಮಂತ್ರಿ ಸ್ಥಾನ ಹುಡುಕ್ತೀರಾ? ಅಲ್ಲಿ ಯಾವ್ದಾನು ಮುಖ್ಯಮಂತ್ರಿ ಸ್ಥಾನ ಹುಡುಕಿ. ಈ ರೀತಿ ಜನಾಂಗೀಯ ದ್ವೇಷ ಮಾಡುವಂತ ಇಂಥ ಕಾಂಗ್ರೆಸ್ಸಿನ ಪಿತೂರಿ ಈ ದೇಶದಲ್ಲಿ ದೇಶವನ್ನ ಒಡಕುಂಟು ಮಾಡಿ ಜನರ ಮಧ್ಯೆ ಬಣ್ಣದಿಂದ, ಚರ್ಮದ ಬಣ್ಣದ ಮೇಲೆ ಅವರನ್ನ ಅಳೆಯುವಂತ ಒಂದು ಹೀನಾಯ ಸಂಸ್ಕೃತಿಗೆ ಕಾಂಗ್ರೆಸ್ ಬಂದಿದೆ. ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ನನಗನ್ಸ್ತತೆ ಏನು ಕಾಣಿಸಲ್ಲ. ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಒಬ್ರು ರಿಯಾಕ್ಷನ್ ಮಾಡಿಲ್ಲ. ಅಂತರ ಕಾಯ್ದುಕೊಂಡಂತ ಕಾಂಗ್ರೆಸ್ ಅವರಂತೆ, ಅಂತರ ಅಂತೆ. ಯಾಕೆ ಟೀಕೆ ಮಾಡಲಿಲ್ಲ? ಯಾಕೆ ಅವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸಿಲ್ಲ? ಇವೆಲ್ಲ ಪ್ರಶ್ನೆಯನ್ನ ನಾವು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದ್ದೀವಿ. ಅದರಿಂದ ಈ ತರ ಜನಾಂಗೀಯ ನಿಂದನೆಯನ್ನ ಯಾರು ಹೋರಾಟ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು, ಮತ್ತೆ ಆ ಜನಾಂಗದ ಒಂದು ಮಧ್ಯೆ ದ್ವೇಷವನ್ನ ಮಾಡುವಂತ ಈ ಕಾಂಗ್ರೆಸ್ ಈ ಮನಸ್ಥಿತಿಯನ್ನ ಬಿಜೆಪಿ
ನಾವು ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ಸಂಜೆ 4 ಗಂಟೆಗೆ ಬಿಜೆಪಿ ಯುವ ಮೋರ್ಚಾ ರಾಜ್ಯಾದ್ಯಂತ ಹೋರಾಟವನ್ನ ಮಾಡುತ್ತೆ. ಈ ಜನಾಂಗೀಯ ದೇಶದ ದಳ್ಳುರಿಯನ್ನ ಹಚ್ಚಿದಂತ ಈ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂತ ಬುದ್ಧಿ ಕಲಿಸೋ ದೃಷ್ಟಿಯಿಂದ ನಾವು 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಪಾಯಿಂಟ್ ಇದೆ. ಮೋದಿ ಅವರಿಗೆ ಸಿದ್ದರಾಮಯ್ಯನವರು ರೆಸಾರ್ಟ್ ಅಲ್ಲಿ ಒಳ್ಳೆಯ ಗಾಳಿ, ಒಳ್ಳೆಯ ಎಸಿ, ಒಳ್ಳೆಯ ಇದು ಜ್ಯೂಸು, ತಂಪು ಪಾನೀಯ ಎಲ್ಲ ಕುಡ್ಕೊಂಡು 10 ಪ್ರಶ್ನೆಗಳನ್ನ ಹಾಕಿದ್ದಾರೆ ಅವರು ಮೋದಿಯವರಿಗೆ. ಮೋದಿಯವರೇ ಉತ್ತರಿಸಿ. ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ. ಕರ್ನಾಟಕದಲ್ಲಿ ಬರಗಾಲ, ಕುಡಿಯಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವಿಲ್ಲ. ನೀವು ಆರಾಮಾಗಿ ರೆಸಾರ್ಟ್ ಅಲ್ಲಿ ಒಳ್ಳೆ ಜ್ಯೂಸು, ಒಳ್ಳೆ ಹವಾ ಎಲ್ಲ ತಗಂತ ಇದ್ದೀರಾ. ಇಲ್ಲಿ ಕರ್ನಾಟಕದ ಜನರ ಬಿಸಿಲ ಬವಣೆಯಲ್ಲಿ ಸಾಯ್ತಾ ಇರತಕ್ಕಂತ ಜನರಿಗೆ ಯಾವಾಗ ನೀವು ಹೆಂಗೆ ಎಸಿನಲ್ಲಿದ್ದೀರೋ ಹಂಗ ಕರ್ನಾಟಕದ 7.5 ಕೋಟಿ ಜನಕ್ಕೂ ಕೂಡ ಆ ತರ ವಾತಾವರಣ ಯಾವಾಗ ಕೊಡ್ತೀರಾ? ನೀವೊಬ್ಬರೇ ಮಜಾ ಮಾಡ್ಬಿಟ್ರೆ ಹೆಂಗೆ? ಕರ್ನಾಟಕದ 7 ಕೋಟಿ ಜನನು ನೆಮ್ಮದಿಯಿಂದ ಬದುಕೋಕೆ ಅವಕಾಶ ಕೊಡಿ. ಅಟ್ಲೀಸ್ಟ್ ನೀವು ಅಲ್ಲಿ ಬಿಸ್ಲರಿ ವಾಟರ್ ಕುಡೀರಿ. ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಕುಡಿಯಕ್ ನೀರಾದ್ರೂ ಕೊಡಿ. ಸಿದ್ದರಾಮಯ್ಯನವರೇ ಒಳ್ಳೆ ನೀರು ಕೊಡಿ. ಬಿಸ್ಲರಿ ವಾಟರ್ ಕೇಳಲ್ಲ ನಾವು. ಕುಡಿಯೋ ನೀರು, ಸರಿಯಾಗಿ ಕುಡಿಯೋ ನೀರಾದ್ರೂ ಕೊಡಿ. ಶುದ್ಧವಾದಂತ ನೀರಾದ್ರೂ ಕೊಡಿ. ನಮ್ಮ ಪ್ರಶ್ನೆ, 1ನೇ ಪ್ರಶ್ನೆ ಅವ್ರಿಗೆ. ರೈತರು ಕಂಗಾಲಾಗಿದ್ದಾರೆ. ಹೈನುಗಾರಿಕೆ ಮಾಡಿ ಹಾಲಾಕಿದ್ದಾರೆ ಡೈರಿಗಳಿಗೆ. ಕಳೆದ 8 ತಿಂಗಳಿಂದ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಅದರ ಮೇಲೆ ಅವ್ರ ಜೀವನ ನಡೆಯೋದು. ಹೊಲ ಗದ್ದೆ ಬಿಟ್ರೆ ಕಮರ್ಷಿಯಲ್ ಆಗಿ ಅವ್ರಿಗೆ ಹಣ ಸಿಗೋದು ಇದೊಂದೇ ದಾರಿ. ಅದಕ್ಕೂ ನೀವು ಕಲ್ಲಾಕ್ಬಿಟ್ರಲ್ಲ ಸಿದ್ದರಾಮಯ್ಯನವರೇ. 750 ಕೋಟಿ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡದೆ ಯಾಕೆ ಅಲ್ಲಿ ತಂಪು ಪ್ರದೇಶದಲ್ಲಿ ಆರಾಮಾಗಿ ಕೂತಿದ್ದೀರಲ್ಲ? ಕೇಳ್ತಾ ಇದ್ದೀರಿ ನಮ್ಮ ಪ್ರಶ್ನೆ. 108 ಆಂಬ್ಯುಲೆನ್ಸ್ ಸಂಬಳ ಕೊಟ್ಟಿಲ್ಲ 3 ತಿಂಗಳಿಂದ. ಆಂಬ್ಯುಲೆನ್ಸ್ಗೆ ಸಂಬಳ ಇಲ್ಲ ಅಂದಮೇಲೆ ರೋಗಿಗಳ ಪಾಡೇನು? ನೀವು ಅಲ್ಲಿ ಆರಾಮ್ಸೆ ರೋಗಿಗಳು ಪರದಾಡ್ತಾ ಇದ್ದಾರೆ, ಆಸ್ಪತ್ರೆಗೆ ಅಲದಾಟ. ಸಿದ್ದರಾಮಯ್ಯನವರು ಮಜದ ಆಟ, ಮೋಜಿನ ಆಟ. ಇದು ಬೇಕಾ? ತೆಂಗು ಬೆಳೆ ನಷ್ಟ ಆಗಿದೆ, ಪರಿಹಾರ ಸಿಗಬೇಕು, ಹೋರಾಟ ಮಾಡ್ತಾ ಇದ್ದಾರೆ, ಪರಿಹಾರ ಇಲ್ಲ. ಅಡಿಕೆ ಅಂಗನವಾಡಿ ಊಟದ ಆರೈಕೆಯಲ್ಲೂ ಕೂಡ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತೇಳಿ ಈ ಬಾರಿ 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗದೆ ನಿಲ್ಲಿಸ್ಬಿಟ್ಟಿದ್ದಾರೆ. ಕಳೆದ ಹಲವಾರು ವರ್ಷದ ಅಂಕಿಅಂಶ ತಗೊಂಡಾಗ ಸುಮಾರು 2 ಲಕ್ಷ ಜನ ಈ ಸರಿ ಜಾಯ್ನ್ ಆಗಿಲ್ಲ ಅಂಗನವಾಡಿಗೆ, ಕಳಪೆ ಆಹಾರದ ದೃಷ್ಟಿಯಿಂದ. ಸಿಇಟಿ ಪ್ರಶ್ನೆ ಪತ್ರಿಕೆ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಮಾನ ಆಗಿದೆ. ಸಿಇಟಿ ಪರೀಕ್ಷೆದು ನೀವು ಆರಾಮ್ಸೆ ರೆಸಾರ್ಟ್ ಅಲ್ಲಿ ಇದ್ದೀರಾ, ಇದು ನ್ಯಾಯವಾ? ಮತ್ತೆ ಕಾಂಟ್ರಾಕ್ಟರ್ಗಳು, ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ಗಳು, ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ, ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ನೀವು ಅಲ್ಲೋಗಿ ಆರಾಮಾಗೆ ನಿಮ್ಮ ಅಭಿವೃದ್ಧಿ ಮಾಡ್ಕೊಂತ ಇದ್ದೀರಾ, ಇದು ನ್ಯಾಯವೇ? ಹುಬ್ಬಳ್ಳಿಯ ನೇಹಾ ಲವ್ ಜಿಯಾದ್ ಆಯ್ತಲ್ಲ, 120 ದಿನದೊಳಗಡೆ ಅದಕ್ಕೆ ಜಡ್ಜ್ಮೆಂಟೇ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರಿ. ಇನ್ನ ಅದನ್ನ ತನಿಖೆನೇ ಇನ್ನ ಶುರುನೇ ಆಗಿಲ್ಲ. ಅಲ್ಲಿ ಹಿಂದೂಗಳ ನಿರಂತರ ಹತ್ಯೆ ನಡೀತಾ ಇದೆ ರಾಜ್ಯದಲ್ಲಿ.
ನೀವು ಆರಾಮ್ಸೆ ಅಲ್ಲಿ ರೆಸಾರ್ಟ್ ಅಲ್ಲಿ ಇದ್ದೀರಾ. ಇದು ನ್ಯಾಯವಾ? ರಾಜ್ಯದಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡಿದ್ದು ಒಂದು 20 ದಿನ ಚುನಾವಣಾ ಪ್ರಚಾರ ಮಾಡಿರಬೇಕು. ಆ 20 ದಿನಕ್ಕೆ ದಣಿವು ಬಾಯಾರಿಕೆ ಎಲ್ಲ ಆಗಿ ನೀವು ರೆಸಾರ್ಟ್ಗೆ ಹೋಗಿದ್ದೀರಾ. ನಮ್ಮ ದೇಶದ ಪ್ರಧಾನಿ ಲೀವ್ಗೆ ಹೋಗಿದ್ದೀರಾ. ನಮ್ಮ ದೇಶದ ಪ್ರಧಾನಿ 10 ವರ್ಷ ಒಂದಿನ ಲೀವ್ ತಗೊಂಡೆ ಕೆಲಸ ಮಾಡ್ತಾ ಇದಾರಲ್ಲ ದೇಶದಲ್ಲಿ. ಹೆಂಗ್ ಹೋಲಿಕೆ ಮಾಡ್ಕೊಂತೀರ? ನಿಮಗೂ ಸದಾ ಅವ್ರ ಮೇಲೆ ಪ್ರಶ್ನೆ ಆಗ್ತಿರಲ್ಲ. ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಸಿದ್ದರಾಮಯ್ಯನವರೇ. ಒಂದು ದಿನ ಲೀವ್ ಹಾಕಿದ್ದೀರಾ? ನಿಮ್ ಲೀವ್ಗಳು ಎಷ್ಟು ಲೀವ್ಗಳು? ನಿಮ್ದು ಸಿಕ್ ಲೀವು, ಇನ್ನೇನು ಲೀವ್ ಆಗುತ್ತೆಪ್ಪ? ಮೆಡಿಕಲ್, ಅದನ್ನೇ ಸಿಕ್ ಲೀವ್. ಏನೇನ್ ಲೀವ್? ಎಂಟರ್ಟೈನ್ಮೆಂಟ್ ಲೀವ್, ಏನೇನ್ ಲೀವ್ಗಳವ ಎಲ್ಲ ತಗೊಂಡಿದ್ದೀರಾ. ಮೋದಿ ಒಂದ್ ದಿನ ಅರ್ನ್ ಲೀವು, ಸಿಕ್ ಲೀವು, ಟೂರ್ ಲೀವು ಎಲ್ಲ ತಗೊಂಡಿದ್ದೀರಾ. ಮೋದಿ ಅವರು ಒಂದು ಲೀವ್ ತಗೊಂಡೆ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದೆ. ಸ್ವತಃ ಅವ್ರ ತಾಯಿ ತೀರೋದಾಗೂ ಕೂಡ ಅವ್ರ ಕರ್ಮ ಮಾಡಕ್ಕೆ 1 ಗಂಟೆ ಬಿಟ್ರೆ ಬಂದು ದೇಶದ ರಕ್ಷಣೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೂತು ಕೆಲಸ ಮಾಡಿದಾರಲ್ಲ. ಎಲ್ಲಿಯ ಮೋದಿ, ಎಲ್ಲಿಯ ಸಿದ್ದರಾಮಯ್ಯ? ಕೆಲಸ ಮಾಡುವಂತ ಮೋದಿ, ಇಲ್ಲಿ ಕಾಮಚೋರ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಹೋಲಿಕೆ ಯಾಕೆ? ಮೋದಿಗೆ ಹೋಲಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನಿಮ್ಮ ಬಯೋಡೇಟಾ. ಮೋದಿ ಅಂದರೆ ಕಾಯಕ ಯೋಗಿ, ಸಿದ್ದರಾಮಯ್ಯ ಅಂದರೆ ಮಜಾ ಮಾಡುವ ಹೋಗಿ. ಅದರಿಂದ ಈ ಕಾಂಗ್ರೆಸ್ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ನಾನು ಬಯಸ್ತೀನಿ. ಅದೇ ರೀತಿ ಈ ಜನಾಂಗೀಯ ಗಲಭೆಗಳನ್ನ ಹುಟ್ಟುಹಾಕುವಂತ ಒಂದು ಹೀನ ಕೃತ್ಯವನ್ನು ಮಾಡಿರುವಂತ ಕಾಂಗ್ರೆಸ್ಸಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ, ಅವನ ಮೇಲೆ ಇಮಿಡಿಯೇಟ್ ಆಗಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಮಾಡ್ತೀನಿ. ಅಲ್ಲ, ಒಂದೇ ನಿಮಿಷಪ್ಪ, ಇದ್ರದ್ದೇನ ಇದ್ರ ಕೇಳ್ಬಿಡ. ಆಮೇಲೆ ನಾನು ದಿನ ಅದೇ ಬೇಡ. ನಾನು ಸ್ಟಾರ್ಟಿಂಗ್ ಮಾತಾಡಿದ್ದೀನಲ್ಲ ನಿಮ್ಮ ಹತ್ರ. ಉತ್ತರ ಅಲ್ಲ, ಉತ್ತರ ಕೊಡಕ್ಕೆ ಅವರೆಲ್ಲ ಇದಕ್ಕೆ ಹೋಗ್ಬಿಟ್ಟವ್ರ, ರೆಸಾರ್ಟ್ಗೆ ಹೋಗ್ಬಿಟ್ಟವ್ರಲ್ಲ. ಉತ್ತರನ ನಿರೀಕ್ಷೆಯಲ್ಲಿ ಮಾಡ್ತೀನಿ. ಈಗ ರೆಸಾರ್ಟ್ ಪತ್ರ ಬರೀಬೇಕಷ್ಟೇ ನಾನು. ಅಲ್ಲ, ರೆಸಾರ್ಟ್ಗೆ ಪತ್ರ ಬರೀತೀನಿ. ಇಲ್ಲಿಲ್ಲ ಅವರಲ್ಲ, ಇಲ್ಲಿಲ್ಲ ಅವರು ವಿಧಾನಸೌಧದಲ್ಲಿ ಖಾಲಿ. ಅದಕ್ಕೆಲ್ಲ ಅಲ್ಲಿದ್ದಾರೆ. ಅಲ್ಲಿಗೆ ನಾನು ಪತ್ರ ಬರೆಯಕ್ಕೆ ಪ್ರಯತ್ನ ಮಾಡೋದು. ಕಿರಣ್, ಏನಾನ ಇದೆಯಪ್ಪ? ಅದನ್ನೇ ನೋಡ್ತಾ ಇದ್ದೀನಿ. ಅಲ್ಲಿಗೋ ಬರೆಯೋ